ಸೊ ಗೈಸ್, ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟ್? ಈ ವಿಡಿಯೋ ಸ್ಕ್ರಾಲ್ ಮಾಡುವ ಮುಂಚೆ ಇದು ಒಂದು ರಿಯಲ್ ಸ್ಟೋರಿ ಕೇಳಿ. ನನ್ನ ಫ್ರೆಂಡ್ ಇದ್ದ, ಅವನ ಅಪ್ಪಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ 40,000 ಬೇಕಿತ್ತು. ಮತ್ತು ಅವನ ಫ್ರೆಂಡಿಗೆ ಬೈಕಿದು EMI ಕಟ್ಟಲಿಕ್ಕೆ ಒಂದು 15,000 ಬೇಕಿತ್ತು. ಸೊ ನನ್ನ ಫ್ರೆಂಡ್ ಎಂತ ಮಾಡಿದ, ಬ್ಯಾಂಕಲ್ಲಿ ಹೋಗಿ ಹಣ ವಿಡ್ರಾ ಮಾಡಿದ್ದಾನೆ. ಯಾಕೆ ಗೊತ್ತಾ? ಅದು ಅಪ್ಪದು ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಅಲ್ಲ, ಅದು ಫ್ರೆಂಡಿದು ಬೈಕಿದು EMI ಕಟ್ಟಬೇಕಲ್ಲ, ಅದಕ್ಕೋಸ್ಕರ. ಸೊ ನಿಮಗೆ ಎಂತ ಅನ್ನಿಸ್ತು ಉಂಟು? ಅವ್ನು ತಪ್ಪು ಮಾಡಿದ್ದಾನೆ, ಸರಿ ಮಾಡಿದ್ದಾನೆ? ಯಾಕಂದರೆ ಫ್ರೆಂಡ್ಶಿಪ್ ಇರಲಿ, ಬಟ್ ಈ ಲೆವೆಲಲ್ಲಿ ಅಲ್ಲ. ಯಾಕಂದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಬರುವಾಗ ಫ್ಯಾಮಿಲಿ ಕಮ್ ಫಾಸ್ಟ್. ಓಕೆ ಗೈಸ್, ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಬಿಟ್ಟು ಹೋಗಿ. ಅವ್ನು ತಪ್ಪು ಮಾಡಿದ್ದಾನೆ ಅವ್ರು ಸರಿ ಮಾಡಿದ್ದಾನೆ? ಯಾಕಂದರೆ ಅಪ್ಪ ಅಲ್ಲ, ಸ್ವಂತ ಅಪ್ಪ ಅಲ್ಲ, ಕೊಡ್ಬೋದಿತ್ತೇನು? ಸೊ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಮತ್ತು ಸಿಗುವ ನೆಕ್ಸ್ಟ್ ಬ್ಲಾಗಿಗೆ ವಿತ್ ಒನ್ ರಿಯಲ್ ಸ್ಟೋರಿ. ಓಕೆ ಗೈಸ್.